ಆಳಂದ ಇತ್ತು ನೋಡ್ರಿ. ಮೊದಲಿದ್ದು ಅವ್ರು ಏನು ಚಾರ್ಜ್ ಶೀಟ್ ಹಾಕಿದ್ದಾರೆ ನನಗಷ್ಟು ಮಾಹಿತಿ ಡೀಟೇಲ್ ಆಗಿ ಗೊತ್ತಿಲ್ಲ. ನಾ ಇಷ್ಟೇ ಹೇಳೋದು, ಆಳಂದದ ವಿಷಯದಲ್ಲಿ ಈಗಾಗಲೇ ಚುನಾವಣಾ ಆಯೋಗ ಸ್ಪಷ್ಟಪಡಿಸಿದೆ. ಅರ್ಜಿ ಯಾರೇ ಕೊಟ್ಟಿರ್ಬೋದು. ಅಕಾರ್ಡಿಂಗ್ ಟು ದಿ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಯಾರನ್ನೂ ಸಹಿತ, ಈಗ ನಾ ಇಲ್ಲಿ ಪ್ರದೀಪ್ ಶೆಟ್ಟರ್ ಕೂತಾರ, ಪ್ರದೀಪ್ ಶೆಟ್ಟರ್ದ ಹೆಸರನ್ನ ತೆಗೆದು ಹಾಕ್ಬೇಕಂತ ನಾ ಅರ್ಜಿ ಕೊಟ್ಟೆ ಅಂತಂದ್ರೆ ಪ್ರದೀಪ್ ಶೆಟ್ಟರಿಗೆ ನೋಟಿಸ್ ಹೋಗ್ತದೆ. ಮತ್ತು ನಾನು ಅದಕ್ಕೆ ಏನು ಸಮರ್ಥನೆ ಕೊಡಬೇಕು ಅದನ್ನು ಕೊಡ್ಬೇಕಾ? ಪ್ರದೀಪ್ ಶೆಟ್ಟರ್ ಇಲ್ಲಿ ಅವರಲ್ಲ, ಅದು ಇದು ಏನದ ನಾ ಕೊಡ್ಬೇಕು ಅದನ್ನು. ಪ್ರದೀಪ್ ಶೆಟ್ಟರು, ನಾನು ಒಬ್ಬ ಸಿಟಿಜನ್ನು, ನನಗೆ 18 ವರ್ಷ ಆಗಿದೆ ಅಂತ ಪ್ರೂವ್ ಮಾಡಿದರೆ ವಿತೌಟ್ ಗಿವಿಂಗ್ ನೋಟಿಸ್, ಅದು 3 ಲೇಯರ್ ವೆರಿಫಿಕೇಶನ್ ಅದೇ, ಯಾವುದೇ ರೀತಿ ಅದನ್ನು ತೆಗಿಲಿಕ್ಕಾಗೋದಿಲ್ಲ. ಇನ್ನು ಆಳಂದದ ಬಗ್ಗೆ ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಓಟ್ ತೆಗದೇ ಇಲ್ಲ ಅವ್ರ. ರಾಹುಲ್ ಗಾಂಧಿ ಸ್ಟೇಟ್ಮೆಂಟ್ ನೀವು ನೋಡ್ರಿ ಅಂತ ನಾನು ತಿಳ್ಕೊಂಡೇನೆ. ಇದು ಹಂಗ ಬಿಟ್ಟಿದ್ರೆ ತೆಗಿತಿದ್ರು ಅಂತ ನೀವು ಇಮ್ಯಾಜಿನ್ ಬೇಕಾದ್ ಮಾಡ್ಕೋಬಹುದು. ಮನಸ್ಸಿನಾಗ ಮಂಡಿಗೆ ತಿಂದ್ರೆ ಗೋಧಿ ಲೆಕ್ಕ ಕೊಡೋಣ ಯಾರ? ಆಯ್ತು, ಕೋರ್ಟ್ ನಿಲ್ಲಿಸ್ಬೇಕಲ್ಲ, ಅದಕ್ಕೆ ಕೋರ್ಟ್ ತೀರ್ಪು ಕೊಡ್ಬೇಕಲ್ಲ. SIT ದುರುಪಯೋಗ ತಗೊಂಡಾರ ತಮ್ಮ ನಾಯಕ ರಾಹುಲ್ ಗಾಂಧಿಯವ್ರನ್ನ ಸಂತೃಪ್ತಿ ಪಡಿಸ್ಲಿಕ್ಕೆ. ಆ BR ಪಾಟೀಲ್ ಹೋದಾಗ ಏನಾಗಿದೆ ನೋಡಿದ್ರಿಲ್ಲ, BR ಪಾಟೀಲ್ ಹೆಸರು ಗೊತ್ತಿಲ್ಲ ಅವ್ರಿಗೆ, ಸುಮ್ಮನೆ ಹೇಳಿದ್ರು ಒಂದೇನೋ. ರಾಹುಲ್ ಗಾಂಧಿ ನಾ ಹಿಂದೂ ಹೇಳೇನೆ, ಇಲ್ಲೇ ಹೇಳೇನೆ, ನಾನ್ ಸೀರಿಯಸ್ ಪಾರ್ಟ್ ಟೈಮ್ ಪೊಲಿಟಿಷಿಯನ್. ಏನ್ ಹೇಳ್ತಾರ ಅವರು? ನಮ್ ಮಾತಾಡ್ಲಿಕ್ಕೆ ಕೊಡುದಿಲ್ಲ ಅಂತ. ಸದನ ಆರಂಭಕ್ಕೆ ಬಂದಿಲ್ಲ, ಈ ಸದನ ಕೊನೆ ಇದೆ. ಏನೋ ಈಗ ವಿದೇಶ ಮಂತ್ರಿ, ಪ್ರಧಾನ ಮಂತ್ರಿಗಳಿಗೆ ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ ಇರ್ತಾವ. ಅಲ್ಲಿನ ಆಡಳಿತ ವ್ಯವಸ್ಥೆ, ನಮ್ಮ ಆಡಳಿತ ವ್ಯವಸ್ಥೆ ಇವೆಲ್ಲದರ ಹೊಂದಾಣಿಕೆ ಮಾಡಿಕೊಂಡು ಡೇಟ್ ಸೆಟ್ ಆಗಿರ್ತಾವೆ. ಹಾಗಾಗಿ ಪ್ರಧಾನಮಂತ್ರಿ ಹೋದರು ಅಥವಾ ವಿದೇಶ ಮಂತ್ರಿ ಹೋದರು, ರಾಷ್ಟ್ರಪತಿ ಹೋದರು, ದಟ್ ಈಸ್ ಡಿಫರೆಂಟ್. ಇವರಿಗೆ ಚುನಾವಣೆ ಸಂದರ್ಭದಲ್ಲಿ ವಿದೇಶಕ್ಕೆ ಹೋಗ್ತಾರೆ, ಸೆಷನ್ ಟೈಮ್ದಲ್ಲಿ ವಿದೇಶಕ್ಕೆ ಹೋಗ್ತಾರೆ, ಸೆಷನ್ದಲ್ಲಿ ನನಗೆ ಮಾತಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇವ್ರಿಗೇನು, ಮತ್ತು ಬಿಹಾರದೊಳಗ ಇವರ ಅಲೈ ಪಾರ್ಟಿ RJD ಇವ್ರ ಜೋಡಿ ಹೋಗ್ಲಿಲ್ಲ ಅಂತಲ್ಲ ಅಂದ್ರೆ ನಾವು ಇನ್ನೊಂದು ಸ್ವಲ್ಪ ಸೀಟ್ ಜಾಸ್ತಿ ಬರ್ತಿದ್ವಿ, ಇವ್ರ ಜೋಡಿ ಹೋದಕ್ಕೆ ನಾವು ಹಾಳಾಗಿ ಹೋಗ್ಯಾವ ಅಂತ ಸ್ಟೇಟ್ಮೆಂಟ್ ಕೊಟ್ಟರು. ಬಗ್ಗೆ ನೋಡ್ರಿ, ಮೊನ್ನೆ ನೀವು ಸನ್ಮಾನ್ಯ ಗೃಹ ಮಂತ್ರಿಗಳ ಡಿಟೇಲ್ ಆದ ರಿಪ್ಲೈ ನೋಡ್ರಿ ಅಂತ ನಾನು ಭಾವಿಸ್ತೇನೆ. ವೋಟ್ ಚೋರಿ ಅನ್ನುವಂಥದ್ದು ಯಾವಾಗ ಆಗ್ಯದಂತೂ ಅವರು ಹೇಳಿದ್ದಾರೆ. ಎಮರ್ಜೆನ್ಸಿ ಒಳಗೆ ವೋಟ್ ಚೋರಿ ಹೆಂಗಾಯ್ತು? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 12-13 ಸಾವಿರ ಓಟದಲ್ಲಿ ಸೋತರು ಅಂತ ಹೇಳಿದರು. 71,000 ಓಟ್ ರಿಜೆಕ್ಟ್ ಮಾಡಿದರು. ಇಲೆಕ್ಷನ್ ಕಮಿಷನ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಪಾರ್ಟಿಯ ವಿರುದ್ಧವಾಗಿ, ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಕಂಪ್ಲೇಂಟ್ ಕೊಡ್ತಾರೆ. ಆದರೆ ಎನ್ಕ್ವೈರಿ ಮಾಡಬೇಡ ಅಂತೇಳಿ ಇಲೆಕ್ಷನ್ ಕಮಿಷನ್ ಸರ್ಕಾರ ಹೇಳ್ತದೆ. ಅಲ್ಲಿಂದ ವೋಟ್ ಚೋರಿ ಶುರುವಾಗಿದೆ. ಮತ್ತು ಇಂಡಿಯಾ ಅಲಯನ್ಸಿನ ಅನೇಕ ಘಟಕಗಳೇ ಹೇಳಿದ್ದಾವೆ ಈ ಎಲ್ಲ ವೋಟ್ ಚೋರಿಯದ ಸುಳ್ಳು, ನಾವು ಆತ್ಮವಿಮರ್ಶೆಯನ್ನ ಮಾಡ್ಕೋಬೇಕು ಅನ್ನುವಂಥದ್ದು. ಕಾಂಗ್ರೆಸ್ ಪಾರ್ಟಿಯೊಳಗೆ ನಾ ಡೆಲ್ಲಿಯಿಂದನೂ ಹೇಳಿದ್ದೆ, ಅದು ಸಾಕಷ್ಟು ಪತ್ರಿಕೆಯಲ್ಲಿ ಬಂದಿದ್ರಿಂದ ಇವತ್ತು ನಾ ಹೇಳಿಲ್ಲ. ಕಾಂಗ್ರೆಸ್ ಪಾರ್ಟಿಯೊಳಗೆ SIR ಆಗಬೇಕು. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ನು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ ಅವ್ರನ್ನ ಬಿಟ್ಟು ಬೇರೆದವರು SIR ಕಾಂಗ್ರೆಸ್ದಲ್ಲಿ ಮಾಡಿದ್ರೆ ಕಾಂಗ್ರೆಸ್ ಉಳಿತದೆ. ಮತ್ತು ನಮಗೆ ಒಂದು ಒಳ್ಳೆ ಬಲವಾದ ವಿರೋಧ ಪಕ್ಷ ಇರಬೇಕು, ಯಾಕಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟವ್ರು ನಾವು. ಹಾಗಾಗಿ ಆಡಳಿತ ಪಕ್ಷ ಎಷ್ಟು ಮುಖ್ಯವೋ ಅಷ್ಟೇ ವಿರೋಧ ಪಕ್ಷವೂ ಮುಖ್ಯ. ಹಾಗಾಗಿ ಅದು ತೀರಾ ಹಿಂಗೆ
ಒಂದು ರೀತಿಯಲ್ಲಿ ಅಬ್ಬೆಪ್ಯಾರಿ ಆಗಬಾರ್ದು ಅದು ಪಾರ್ಟಿ. ಏನು ಯಾವ ರೀತಿ ಆಗಿದೆ ಕರ್ನಾಟಕ ತೆಲಂಗಾಣ ಒಂದೆರಡು ಕಡೆ ಬಿಟ್ರೆ ಉಳಿದ ಕಡೆ ಏನು ಅದಕ್ಕೆ ಇಟ್ ಈಸ್ ಟೋಟಲಿ ಆಲ್ಮೋಸ್ಟ್ ಅಬಾಲಿಷ್ ಆಗುವಂಥ ಸ್ಥಿತಿಗೆ ಬಂದು ತಲುಪಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ SIR ಅಗತ್ಯತೆ ಇದೆ ಮತ್ತು ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ, SIR ಏನಾಗ್ತಾ ಇದೆ, ಇದನ್ನೆಲ್ಲವನ್ನು ಮೊನ್ನೆ ಅಮಿತ್ ಶಾ ಅವರು ಬಹಳ ಸುದೀರ್ಘವಾಗಿ ಹೇಳಿದ್ದಾರೆ. ಸರಿ, ನಿಮ್ಮ ಮಾಜಿ ಶಾಸಕರ ಮೇಲೆ ಈಗ ಅವ್ರ ಪುತ್ರ ಮತ್ತು ಸುಭಾಷ್ ಇಬ್ಬರ ಮೇಲೂ ಸಹ ಚಾರ್ಜ್ ಶೀಟ್ ಆರಂಭ ಪಟ್ಟಿದೆ.